ಮುಂದಿನ ದಿನಗಳಲ್ಲಿ ಅವರು ಕೂಡ ಈ ಸಮಸ್ಯೆಗಳು ಬರಬಹುದಾದ ಕಾರಣ ಇರುತ್ತೆ. ಅದಕ್ಕೆ ಇಲ್ಲೂ ಸಹ ಸಾಕಷ್ಟು ಇತ್ತೀಚೆಗೆ 24 ನಿವೃತ್ತರಾದ ನೌಕರರು ಸಾಕಷ್ಟು ಮಂದಿ ಇಲ್ಲಿ ಇದ್ದೀರಿ. ಅವರ ಪರವಾಗಿ ಕೂಡ ನಾನು ಅವ್ರನ್ನ ನಮ್ಮ ಡೈರೆಕ್ಟರ್ ಪರ್ಸನಲ್ ಕೇಳ್ಕೊಳ್ತೇನೆ, ದಯವಿಟ್ಟು ಇದನ್ನು ನಾನು ಹೇಳಿದ ಮಾತುಗಳನ್ನು ದಯವಿಟ್ಟು ಮತ್ತು ನಿಮ್ಮ ಉನ್ನತ ಅಧಿಕಾರಿಗಳ ಗಮನಕ್ಕೆ ಮತ್ತು ಸರ್ಕಾರ ಅಧಿಕಾರಿಗಳ ಗಮನಕ್ಕೆ ಮತ್ತು ಸರ್ಕಾರದ ಗಮನಕ್ಕೆ ತಂದು ಆದಷ್ಟು ಶೀಘ್ರದಲ್ಲಿ ನಮ್ಮ ಈ ಬೇಡಿಕೆಯನ್ನು ಈಡೇರಿಸ್ಕೊಳ್ಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಮನವಿ ಮಾಡ್ತಾ ಈ ಭಿನ್ನಮತಗಳನ್ನು ಅವರಿಗೆ ನಾನು ಕೊಡ್ತೇನೆ. ಹಾಗೆ ಕೂಡ ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. 38 ಒಂದು ಕಂಟಿನ್ಯೂಸ್ ಕೋರ್ಸ್ ಆಗುತ್ತೆ. ಕೆಟ್ಟ ಸಂಪ್ರದಾಯನ ಯಾವತ್ತೂ ಕೂಡ ಆಗಲಿಕ್ಕೆ ನೀವು ಯಾವುದೋ ಕಾರಣಕ್ಕೂ ನಾವು ಅವಕಾಶ ಕೊಡೋದು ಬೇಡ. ಇವತ್ತು ನೀವು ಇಡಲಾಗ್ತೀರಿ, ನಾಳೆ ತಮ್ಮ ಆಗ್ತಾನೆ, ಅವ್ನ ಮಗ ಆಗ್ತಾನೆ, ಮಗಳಾಗ್ತಾನೆ, ಏನು ಕೆಟ್ಟ ಸಂಪ್ರದಾಯವನ್ನ KSRTCನಲ್ಲಿ ಅದು ಜಾರಿ ಆಗೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ಮಹಾಮಂಡಳಿ ಅಂತೂ ಯಾವುದಕ್ಕೂ ಕಣ ಕೊಟ್ಟಿಲ್ಲ. ಕೆ ಶರ್ಮಾಚಾರ್ಯ ಮನೆಯವರ ಬೀಳೆ ಕೇಳಿದರೆ ಅವರಂತೂ ಕಟ್ಟುಬದ್ಧವಾಗಿ ಸ್ಪಷ್ಟವಾಗಿ ಎಚ್ಚರಿಕೆಯ ಸಂಚಾರ ಕೊಟ್ಟಿದ್ದಾರೆ. ನಾವು ಅಂದ್ಕೊಂಡು ಬಂದಿದ್ರೆ ದಯವಿಟ್ಟು ಊಟವನ್ನು ಮಾಡಿ ಸ್ವೀಕಾರ. ಪುನರ್ವಿಮರ್ಶೆ ಪುನರ್ವಿಮರ್ಶೆ ನೌಕರರ ಹೋರಾಟಕ್ಕೆ ಹೋರಾಟಕ್ಕೆ 30 ತಿಂಗಳು ವೇತನ ಹಿಂಬಾಕಿಯನ್ನು ಒಂದು 24 ವೇತನ ಪರಿಷ್ಕರಣೆಯನ್ನು ಧನ್ಯವಾದಗಳು. ಎರಡು ಮಾತು ಮಾತಾಡ್ತಾರೆ. ಸೊ ಈಗಾಗಲೇ ತಾವು ಏನು ಹೇಳಿದ್ರೆ ಚರ್ಚೆ ಆಗಿದೆ ಕಳೆದ 2 ವರ್ಷದಲ್ಲಿ. ಅದರಲ್ಲಿ ಮುಖ್ಯವಾಗಿ ಈಗಾಗಲೇ ರಿಟೈರ್ಡ್ ಎಂಪ್ಲಾಯೀಸ್ಗೆ 224 ಕೋರ್ಸ್ ಅಂತೂ ಲಾಸ್ಟ್ ಇಯರ್ ಗೌರ್ಮೆಂಟ್ ರಿಲೀಸ್ ಮಾಡಿದ್ದು. ಅದರ ಜೊತೆಗೆ 38 ತಿಂಗಳ ಅರಿಯರಲ್ಲಿ 14 ತಿಂಗಳನ್ನು ಕೊಡೋದಕ್ಕೆ ಸರ್ಕಾರ ಒಪ್ಪಿದೆ. ಅದಾದ್ಮೇಲೆ ಕೂಡ ಸಾಕಷ್ಟು ಚರ್ಚೆ ಮಾನ್ಯ ಮುಖ್ಯಮಂತ್ರಿ ಅವ್ರ ಜೊತೆನೂ ಆಗಿದೆ, ಮಾನ್ಯ ಸಾರಿಗೆ ಸಚಿವರ ಜೊತೆನೂ ಆಗಿದೆ. ಮುಂದಿನ ತೀರ್ಮಾನ ಬಗ್ಗೆ ಚರ್ಚೆನೂ ಕೂಡ ಕಂಟಿನ್ಯೂಸ್ ಆಗ್ತಾ ಇದೆ. ಇವತ್ತು ಕೂಡ 4 MPs ಅವ್ರದ್ದು ಡಿಸ್ಕಷನ್ ಆಗ್ತಾ ಇದೆ. ಸೊ ಮುಂದಿನ ತೀರ್ಮಾನಗಳು ಯಾವ ಥರ ಇರುತ್ತೆ, ತಾವು ಕೂಡ ಜೊತೆಯಲ್ಲೇ ಇರ್ತೀರಾ. ಪ್ರತಿಯೊಂದು ಮೀಟಿಂಗಲ್ಲಿನೂ ತಮ್ಮ ಚರ್ಚೆ ಆಗ್ತಾ ಇದೆ. ತಾವು ಏನು ಬೇಡಿಕೆ ಕೊಟ್ಟಿದ್ದೀರೋ ಇದು ಸರ್ಕಾರ ಗಮನಕ್ಕೆ ತರ್ತೀವಿ. ಸರ್ಕಾರದ ಆರ್ಥಿಕ ಇಲಾಖೆ ಅವ್ರ ಜೊತೆನೂ ಕೂಡ ಚರ್ಚೆ ಆಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಒಂದು ತೀರ್ಮಾನ ಮಾಡ್ತೀವಿ, ಇದನ್ನು ಸರ್ಕಾರ ಗಮನಕ್ಕೆ ತರ್ತೀವಿ. ಮಾನ್ಯ ಸಚಿವರ ಜೊತೆ ಕೂಡ ಚರ್ಚೆ ಮಾಡಿಸ್ತೀವಿ. ನಮ್ಮ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿ ನಮ್ಮೊಂದಿಗೆ ಇದ್ದು ನಮ್ಮ ಭಿನ್ನತ್ವವನ್ನು ಸ್ವೀಕರಿಸಿದ ಕೇಂದ್ರ ಕಚೇರಿಯ ಎಲ್ಲ ಅಧಿಕಾರಿಗಳಿಗೆ ಈ ವೇದಿಕೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮುಖ್ಯಮಂತ್ರಿಗಳು 2 ತಿಂಗಳ ಮುಂದೆ ಹೇಳ್ತಾರೆ, ನಾವು ಒಪ್ಪದೇ ಇದ್ದಕ್ಕೆ ಆಗಸ್ಟ್ ತಿಂಗಳಲ್ಲೇ ನಾವು ಸ್ಟ್ರೈಕ್ ಮಾಡಿಸ್ಕೊಟ್ಟಿದ್ದು, ವೇಟ್ ಮಾಡಿದ್ದು, ಮತ್ತೆ 2 ಮೀಟಿಂಗ್ ಆಗಿರೋದು. ನಮ್ಮ ಮಾತನ್ನ ಸ್ಪಷ್ಟ ಮೊದಲನೇ ಭಾಷಣ ಮೊದಲೇ ಹೇಳಿದ್ದೀನಿ. ಯಾವುದೇ ಕಾರಣಕ್ಕೂ ಅದನ್ನ ಸಜೆಸ್ಟ್ ಮಾಡೋದಕ್ಕೆ ಶ್ರೀನಿವಾಸ ಕಮಿಟಿ ಕೂಡ ಅವರಿಗೆ ಮಾಡೋದಕ್ಕೆ ಅಧಿಕಾರ ಇಲ್ಲ. ಅದನ್ನ ನಾವು ಜಾಯಿಂಟ್ ಕಮಿಟಿ ಕೂಡ ನಮ್ಮ ನೀವು ಕೊಡಲಿಲ್ಲ ಅಂತ ಹೋರಾಟದ್ದು